ಹೆಲೋ ಎವ್ರಿವನ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಅಂದ್ರೆ SBI ಕ್ಲರ್ಕ್ ಇಂದ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಗಳಿಗೆ ಬಂಪರ್ ಆಫರ್ ಬಂದಿದೆ. ಯಾಕಂತಂದ್ರೆ ಬಂಪರ್ ಆಫರ್ ಅಂತಂದ್ರೆ ಫ್ರೀಗೆ ಜಾಬ್ ಏನ್ ಕೊಡೋದಿಲ್ಲ, ಬಟ್ ವೇಕೆನ್ಸಿ ಕಾಲ್ಫರ್ ಆಗಿದೆ. ಒಳ್ಳೆ ಬಂಪರ್ ವೇಕೆನ್ಸಿ ಇದೆ. ಹಾಗೆ ನಿಮ್ಗೆ ಏನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದೆ, ಯಾವ್ಯಾವ ತರ ನೀವು ಅಟೆಂಪ್ಟ್ ಮಾಡಬೇಕು, ಯಾವ ತರ ಎಕ್ಸಾಮ್ ನ ಅಟೆಂಪ್ಟ್ ಮಾಡಬೇಕು, ಯಾವ ತರ ಸಿಲೆಬಸ್ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು, ಪ್ರತಿಯೊಂದು ಡೀಟೇಲ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಕೊನೆವರೆಗೂ ನೋಡಿ. ಆಕ್ಚುಲಿ ನೀವು SSC ಇದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ರೆ ಸೇಮ್ ಸಿಲೆಬಸ್, ಬಟ್ ಲಿಟಲ್ ಬಿಟ್ ಚೇಂಜಸ್ ಇರುತ್ತೆ. ಚೇಂಜಸ್ ಏನಂತ ನಾನು ಹೇಳ್ತೇನೆ. ಬಟ್ ಮ್ಯಾಟರ್ ಏನಂತಂದ್ರೆ ನಮ್ಮ ಕರ್ನಾಟಕ ಕೂಡ ಒಳ್ಳೆ ವೇಕೆನ್ಸಿ ಇದೆ. ಹಾಗೆ ಇದರಲ್ಲಿ ಮೈನ್ ಥಿಂಗ್ ಏನ್ ಗೊತ್ತಾ ನಿಮಗೆ, ಕರ್ನಾಟಕದಲ್ಲಿರೋ ವೇಕೆನ್ಸಿಗಳಿಗೆ ಕನ್ನಡಿಗರಾಗಬೇಕು. ಅಥವಾ ಅಥವಾ ಏನಂತಂದ್ರೆ ನೀವು ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬರೆದಿರುತ್ತೆ, ಅದನ್ನ ನೀವು ಬರೆಯೋದಿರಲ್ಲ. ಯಾಕಂತಂದ್ರೆ ನೀವು SLC ಮತ್ತೆ PUC ಕನ್ನಡನ ಸ್ಟಡಿ ಮಾಡಿರ್ತೀರಾ. ಆದರೆ ಕನ್ನಡ ಸ್ಟಡಿ ಮಾಡದಿರೋರು ಒಂದು ಕನ್ನಡದಲ್ಲಿ ಒಂದು ಎಸ್ಸೆ ಟೈಪ್ ಒಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಅದನ್ನ ಅವ್ರು ಕೊಡ್ಲೇಬೇಕಾಗತ್ತೆ. ಯಾರು ಕನ್ನಡ ಬಡದೇ ಇರೋರು. ಹಾಗಾಗಿ ಅವ್ರು ಅದನ್ನ ಪಾಸ್ ಮಾಡೋದಕ್ಕೆ ಕಷ್ಟ ಆಗೋದ್ರಿಂದ ನಿಮಗೆ ಅದೊಂದು ಬಂಪರ್ ಆಫರ್. ಯಾಕಂತಂದ್ರೆ ನಿಮ್ಗೆ ಕಾಂಪಿಟೇಷನ್, ನೀವು ಕರ್ನಾಟಕದಲ್ಲಿ ಆಗಿರ್ತಾರೆ. ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಾಂಪಿಟೇಷನ್ ಯಾವ ತರ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಬ್ಯಾಂಕಿಂಗ್ ಅಲ್ಲಿ ವೇಕೆನ್ಸಿನೇ ಕೊಟ್ಟಿದ್ದಾರೆ. ಎಷ್ಟೆಷ್ಟಿದೆ ಅಂತ ನೋಡ್ಬಿಟ್ರೆ ನಮಗೆ ಮ್ಯಾಟರ್ ಇರೋದು ಬೆಂಗಳೂರು ಕರ್ನಾಟಕ ರೀಜನ್. ಬಂಪರ್ ವೇಕೆನ್ಸಿ. OBCಗೆ 205, STಗೆ 57, SC 121, 305, ಜನರಲ್ ಟೋಟಲ್ 760 ವೇಕೆನ್ಸಿ. ದಿಸ್ ಆಕ್ಚುಲಿ ಬ್ಯಾಂಕಿಂಗ್ ಅಲ್ಲಿ ಒಂದೊಂದು ಸೆಕ್ಟರ್ ಅಂದ್ರೆ ಒಂದೊಂದು ರೀಜನ್ ಅಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಹೈಯೆಸ್ಟ್ ವೇಕೆನ್ಸಿ. ಇಷ್ಟೆಲ್ಲ ಬರೋದಿಲ್ಲ, 1000 ಎಲ್ಲ ಬಂದ್ಬಿಟ್ರೆ ಭಯಂಕರ ಅದು. ಬಟ್ 500 ಬಂದ್ರು ಒಳ್ಳೆ ವೇಕೆನ್ಸಿ ಅಂತಾರೆ. 760 ಬಂದಿದೆ ಅಂತಂದ್ರೆ ರಿಯಲಿ ಗುಡ್ ವೇಕೆನ್ಸಿ. ಇದು ತುಂಬಾ ಚೆನ್ನಾಗಿದೆ. ಅದು ಅಥವಾ ನೀವು ಬೇರೆ ಕಡೆನೂ ಹಾಕಬಹುದು. ಇಲ್ಲಿ ನೀವು ಎಲ್ಲಿ ಚೆನ್ನೈ ಗಿನ್ನೈ ಎಲ್ಲ ಹಾಕಿದ್ರೆ ಚೆನ್ನೈಲೆಲ್ಲ ಭಾರಿ ವೇಕೆನ್ಸಿ ಇದೆ. ಎಲ್ಲೋಯ್ತು ಚೆನ್ನೈ? ಓಕೆ ನೋಡ್ರಿ, 1,000 1,500 ಎಲ್ಲ ಇದೆ, ಭಾರಿ ವೇಕೆನ್ಸಿ ಇದೆ. ಬಟ್ ಮ್ಯಾಟರ್ ಏನಂತಂದ್ರೆ ನಿಮ್ಗೆ ತಮಿಳ್ ಬರಬೇಕು. ಸೊ ತಮಿಳ್ ಬರೋರು ಇದ್ರೆ ಯಾರಾದ್ರೂ ಬರ್ತಾರೆ ನಂಗೆ ತಮಿಳ್ ಅನ್ನಂಗಿದ್ರೆ ಚೆನ್ನೈ ಎಲ್ಲ ಹಾಕ್ಬೋದು. ನಿಮಗೆ ಒಳ್ಳೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸೊ ಹೀಗೆ ಮ್ಯಾಟರ್ ಏನಾಗಿದೆ ಗೊತ್ತಾ ನಿಮ್ಗೆ, ಕರ್ನಾಟಕದ ಸುತ್ತಮುತ್ತ ಇರೋದ್ರಲ್ಲಿ ತಮಿಳ್ನಾಡು, ಆಂಧ್ರ, ಹೈದರಾಬಾದ್ ಇಲ್ಲೆಲ್ಲ ಕೂಡ ಒಳ್ಳೆ ವೇಕೆನ್ಸಿ ನೋಡಿ. ಹೈದರಾಬಾದ್ ಅಲ್ಲಿ 260 ಇದೆ, ತುಂಬಾ ಲೋ ವೇಕೆನ್ಸಿ ಏನಿಲ್ಲ. ಹಾಗಾಗಿ ಏನಾಗುತ್ತೆ, ಅವರೆಲ್ಲ ನಿಮಗೆ ಬಂದು ಕರ್ನಾಟಕಕ್ಕೆ ಹಾಕೋದು ಕೂಡ ಕಡಿಮೆ ಇರುತ್ತೆ. ಸೊ ಕರ್ನಾಟಕ ಇಸ್ ಅ ಸೇಫ್ ಝೋನ್. ನಾವು ನಿಮಗೆ ಒಳ್ಳೆ ಕಡಿಮೆ ಕಟ್ ಆಫ್ ಇರುತ್ತೆ, ಈಸಿಯಾಗಿ ಸೆಲೆಕ್ಷನ್ ತಗೋಬಹುದು. ನಾನು ಪೂರ್ತಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೇನೆ, ನೋಡ್ತಾ ಹೋಗ್ರಿ. ಅದಾಗಿ ನೀವು ಬೇರೆ ಯಾವ್ದಕ್ಕಾರ ಹಾಕ್ತೀರಾ ಅಂತಂದ್ರೆ ನೋಡ್ಬೋದು ಇಲ್ಲಿ ನೋಟಿಫಿಕೇಶನ್. ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಫಸ್ಟ್ ಜಾಯ್ನ್ ಆಗಿ. ಯಾಕಂತಂದ್ರೆ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಯಾಕಂತಂದ್ರೆ ನಾನು ಅಲ್ಲೇ ಬಿದ್ದು ಹೊಳ್ಳಾಡ್ತಿರ್ತೇನೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಇಲ್ಲಿ ನಿಮಗೆ ಸುಮಾರು ಜನ ಟೀಚ್ ಮಾಡ್ತಾರಲ್ಲ ಬ್ಯಾಂಕಿಂಗ್, ಅದಕ್ಕೆ ಟೀಚ್ ಮಾಡ್ತೀನಿ, ಇದಕ್ಕೆ ಟೀಚ್ ಮಾಡ್ತೀನಿ, ಬ್ಯಾಂಕಿಂಗ್ ಟೀಚ್ ಮಾಡ್ತೀನಿ ಅಂತ. ಬ್ಯಾಂಕಿಂಗಿಗೆಲ್ಲ ಚಾನ್ಸೇ ಇಲ್ಲ ಬಿಡ್ರಿ. ಯಾಕಂತಂದ್ರೆ SSC ಗಿಂತಾನು ಸ್ವಲ್ಪ ಹೈ ಲೆವೆಲ್ ಇರುತ್ತೆ ಬ್ಯಾಂಕಿಂಗ್ ಎಲ್ಲ. ಇವರೆಲ್ಲ ಪ್ರಿಪರೇಷನ್ ಮಾಡ್ಬಿಟ್ರೆ ಒಬ್ರು ಸ್ಟೂಡೆಂಟ್ ತೋರಿಸ್ಬಿಟ್ರಿ ನಮಗೆ, ನಿಮ್ಮ ಈ ಕನ್ನಡದಲ್ಲಿ ಯಾರು ಸೋಕಾಲ್ಡ್ ಫೇಮಸ್ ಟೀಚರ್ಗಳು ಟೀಚ್ ಮಾಡ್ತಾರಲ್ಲ ಅವರಿಂದ ಸೆಲೆಕ್ಷನ್ ಆಗಿರೋರು. ಚಾನ್ಸೇ ಇಲ್ಲ ಸೆಲೆಕ್ಷನ್ ಆಗಿರೋಕೆ. ಯಾಕಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇರೆ ತರ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ ನ ಸ್ಟಡಿ ಮಾಡ್ಬೇಕಾಗಿರುತ್ತೆ. ಅದು ಹೇಗೆ, ಯಾವ ತರ ಸ್ಟಡಿ ಮಾಡ್ಬೇಕು, ಹೆಂಗ್ ಸ್ಟಡಿ ಮಾಡ್ಬೇಕಂತ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಬಟ್ ನಾನು ಬ್ಯಾಂಕಿಂಗ್ ಪ್ರಿಪರೇಷನ್ ಮಾಡಿಲ್ಲ, ಬಟ್ ನಾನು SSC ಪ್ರಿಪರೇಷನ್ ಮಾಡಿದೆ. ಅಂದ್ರೆ CGL ಲೆವೆಲ್ಗೆ ಪ್ರಿಪರೇಷನ್ ಮಾಡಿದ್ಮೇಲೆ SSC ಬ್ಯಾಂಕಿಂಗ್ ಕೂಡ ಈಸಿ ಆಗುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಬಟ್ ಅದ್ರ ಬಗ್ಗೆ ನಂಗೆ ಕಂಪ್ಲೀಟ್ ಮಾಹಿತಿ ಇದೆ, ಹೆಂಗೆ ಸ್ಟಡಿ ಮಾಡ್ಬೇಕು. ಯಾಕಂತಂದ್ರೆ ನನ್ನ ಫ್ರೆಂಡ್ಸ್ಗಳು ಇವರೆಲ್ಲ ತುಂಬಾ ಜನ ಫುಲ್ ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಂಗೆ ಅದ್ರ ಬಗ್ಗೆ ಅದರಲ್ಲಿ ಸ್ಟಡಿ ಮಾಡೋರು ಗೊತ್ತು ಕೂಡ. ಮತ್ತೆ ಹೇಗೆ ಯಾವ್ಯಾವ ಟೀಚರ್ ಹತ್ರ ಹೆಂಗೆ ಸ್ಟಡಿ ಮಾಡಬೇಕು, ಹೇಗೆ ಯಾವ್ಯಾವ ಸೋರ್ಸ್ ಗಳನ್ನ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ. ಇಲ್ಲಿ ನಿಮ್ಗೆ ಕನ್ನಡದಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಕನ್ನಡದಲ್ಲಿ ಯಾವ ಟೀಚರ್ಸ್ ಈಗ ಅವರಿಗೆ ನೋಟಿಫಿಕೇಶನ್ ನಾಳೆ ಗೊತ್ತಾಗುತ್ತಾ ಅಥವಾ ಸಂಜೆ ಗೊತ್ತಾಗುತ್ತಾ? ನಂಗೆ ಈಗಷ್ಟೇ ಬಂತು, ಈಗಲೇ ಗೊತ್ತಾಯ್ತು. ನಾನು ವಿಡಿಯೋ ಮಾಡಿ ಹಾಕೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಆಯ್ತು ಅಷ್ಟೇ. ಓಕೆ, ಏನಾಯ್ತು, ಈಗ ನಾವು ಫಸ್ಟ್ ವೇಕೆನ್ಸಿ ನೋಡಾಯ್ತು. ನಿಮ್ಗೆ ಎಲಿಜಿಬಿಲಿಟಿ ನೋಡೋದಾದ್ರೆ OBC ಅವರು ಗೊತ್ತಲ್ಲ, OBC ಇದಿದೆ ಅವರಿಗೆ. ನಿಮಗೆ ಕ್ರಿಮಿಲೇಯರ್ ಅಂಡರ್ ಅಲ್ಲಿ ಇರ್ಬೇಕು, ನೀವು ನಾನ್ ಕ್ರಿಮಿಲೇಯರ್ ಅಂಡರ್ ಅಲ್ಲಿ ಇರ್ಬೇಕು. ನೀವು ಕ್ರಿಮಿಲೇಯರ್ ಅಂಡರ್ ಅಲ್ಲಿ ಬಂದ್ರೆ ಅಂತಂದ್ರೆ OBC ನಿಮಗೆ ಇದಾಗಲ್ಲ. ಓಕೆನಾ? ಇದಿಷ್ಟು ನಿಮ್ದು ಏನು OBC ಕ್ಯಾಟಗರಿ ಏಜ್ ಲಿಮಿಟ್ ಬಂತಂದ್ರೆ ಆಕ್ಚುಲಿ 20 ವರ್ಷದ ಮೇಲ್ನವರಾಗಿರ್ಬೇಕು. 20 ವರ್ಷದ ಒಳಗಿನವರು ಹಾಕಂಗಿಲ್ಲ. ಸೊ 28 ವರ್ಷದ ಒಳಗಿನವರು ಆಗಿರ್ಬೇಕು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಅಂತಂದ್ರೆ 3 ವರ್ಷ OBCಗೆ ಅಂತಂದ್ರೆ 31ನೇ ವರ್ಷದ ತನಕ ಹಾಕ್ಬೋದು ನೀವು. SC STಗೆ ಅಂತಂದ್ರೆ ಎಷ್ಟು 28 ಇದೆ 33 ವರ್ಷದ ತನಕ ಹಾಕ್ಬೋದು. ಹೀಗೆ ಅದ್ರ ರಿಲೇಟಿವ್ಲಿ ಏಜ್ ರಿಲ್ಯಾಕ್ಸೇಷನ್ ನೀವು ನೋಡ್ಬೋದು. ಓಕೆನಾ? ಫಸ್ಟ್ ಬರ್ತೇನೆ ಒಂದ್ ಕಡೆಯಿಂದ. ಓಕೆನಾ? ಸ್ಪೀಡ್ ಆಗಿ ನೋಡ್ತಾ ಹೋಗುವ, ಸುಮ್ಮನೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದಿಷ್ಟು ಅದು ನಿಮ್ದು ಡಿಸಬಿಲಿಟಿ ಅವರಿಗೆಲ್ಲ ಕೊಟ್ಟಿರೋದು. ಹಾಗೆ ಎಕ್ಸಾಮ್ ಸಿಲೆಬಸ್ ನೋಡೋದಾದ್ರೆ ಮೈನ್ ಆಗಿ ಎಕ್ಸಾಮ್ ಸಿಲೆಬಸ್ ಸರ್ ಕನ್ನಡದಲ್ಲಿ ಕೊಡ್ಬೋದಾ? 100% ಕೊಡ್ಬೋದು. ಯಾರಿಲ್ಲ ಅಂತ ಇಲ್ಲೇ ನೋಡ್ರಿ, ಇಲ್ಲೇ ಇದೆ, ಸಾರಿ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ರಿ.
ನೋಟ್ ಮೀಡಿಯಂ ಆಫ್ ದ ಎಕ್ಸಾಮಿನೇಷನ್. ಇಲ್ಲಿ ನೋಡ್ರಿ, ನೀವು ಕರ್ನಾಟಕ ಝೋನಿಗೆ ಹಾಕಿದೀರಾ ಅಂತಂದ್ರೆ ಅಕಾರ್ಡಿಂಗ್ ಟು ನೀವು ಅಪ್ಲೈಡ್ ಯಾವ್ದಕ್ಕೆ ಅಪ್ಲೈಡ್ ಮಾಡಿರ್ತಾರೆ, ನೀವು ಕರ್ನಾಟಕದಲ್ಲಿ ಅಪ್ಲೈಡ್ ಮಾಡಿದ್ರೆ ಅಂತ ನೀವು ಇಂಗ್ಲಿಷಲ್ಲಿ ಕೊಡ್ಬೋದು, ಹಿಂದಿಲಿ ಕೊಡ್ಬೋದು, ಕನ್ನಡದಲ್ಲೂ ಕೊಡ್ಬೋದು. ಅದೇ ನೀವು ಬೇರೆ ಝೋನಿಗೆ ಯಾವ್ದಕ್ಕೆ ಹಾಕ್ತೀರಾ ಅಂತಂದ್ರೆ ನೀವು ಇಂಗ್ಲಿಷಲ್ಲೇ ಕೊಡಬೇಕು. ಯಾಕೆ ಇಂಗ್ಲಿಷಲ್ಲಿ ಕೊಡ್ಬೇಕು? ನಾವು ಬೇರೆ ಭಾಷೆಯಲ್ಲಿ ಕೊಡ್ಬೋದಲ್ವ, ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ, ಬೇರೆ ಭಾಷೆಯಲ್ಲಿ ಕೊಡ್ಬೋದು. ಇದಕ್ಕೆ ಎಕ್ಸಾಂಪಲ್ ತೆಲುಗು, ಉರ್ದು ಈ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ಬೋದು. ತೆಲಂಗಾಣದಲ್ಲಿ ನೋಡ್ರಿ, ತೆಲುಗು, ಉರ್ದು, ಹಿಂದಿ ಈ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ಬೋದು, ಕನ್ನಡ ಇದೆಯಲ್ಲಿ ಇಲ್ಲ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಹಾಕಿದವ್ರು ಮಾತ್ರ ಕನ್ನಡದಲ್ಲಿ ಕೊಡ್ಬೋದು, ಬೇರೆ ಝೋನ್ಗೆ ಹಾಕಿದವರು ನೀವು ಇಂಗ್ಲಿಷಲ್ಲಿ ಬೇಕಿದ್ರೆ ಕೊಡ್ಬೋದು. ಓಕೆನಾ? ಸೊ ನಿಮಗೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅಂತಂದ್ರೆ, ಬಟ್ ನೀವು ಸರ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಪಾಸ್ ಆಗಬೇಕಲ್ಲ, ನಾವು ಬೇರೆ ಲ್ಯಾಂಗ್ವೇಜ್ ಹಾಕೊಂಡು ಅದು ತುಂಬಾ ಈಸಿ ಇರುತ್ತೆ, ತುಂಬಾ ಕಷ್ಟ ಇರಲ್ಲ. ಲ್ಯಾಂಗ್ವೇಜ್ ಸ್ವಲ್ಪ ಏನೊಂದು ಪಾಸಿಂಗ್ ಕ್ವಾಲಿಫೈಯಿಂಗ್ ನೇಚರ್ ಅಲ್ಲ, ಅದರಲ್ಲ ಕಟ್ ಆಫ್ ಏನಿರಲ್ಲ. ಸೊ ಕ್ವಾಲಿಫೈ ಮಾಡ್ಬೋದು ನೀವು. ಆಲ್ಮೋಸ್ಟ್ ತೆಲುಗು, ತಮಿಳೆಲ್ಲ ಬರೋರು ಇರ್ತೀರ, ಸ್ವಲ್ಪ ಅಷ್ಟಿದ್ರೆ ಸಾಕಾಗ್ಬಿಡುತ್ತೆ. ಸೊ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಅದು ಅಲ್ಲದೆ ಈ ನಾರ್ತರ್ನ್ ಸ್ಟೇಟ್ಗಳಿಗೆಲ್ಲ ಹಾಕಿರಂತ ಹಿಂದಿ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಸಿಂಪಲ್. ಸೊ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ, ಖಂಡಿತ ಇರುತ್ತೆ, ಕರ್ನಾಟಕ ಝೋನಿಗೆ ಹಾಕ್ತಾರೆ. ಓಕೆನಾ? ಸೊ ನಾವು ಸಿಲೆಬಸ್ ನೋಡೋದಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜು ನ್ಯೂಮರಿಕಲ್ ಎಬಿಲಿಟಿ 35 ಮಾರ್ಕ್ಸ್ ಸಿಗಿರುತ್ತೆ, ರೀಸನಿಂಗ್ ಎಬಿಲಿಟಿ 35 ಮಾರ್ಕ್ಸ್ ಸಿಗಿರುತ್ತೆ. ಇಲ್ಲಿ ನೋಡಿರ್ಬೋದು ಮಾರ್ಕ್ಸ್ ನೀವು 1 ಮಾರ್ಕ್ಸಿಗೆ ಒಂದೇ ಕ್ವಶನ್, SSC ತರ 2 ಮಾರ್ಕ್ಸ್ ಇಲ್ಲ. ಸೊ ಪ್ರತಿಯೊಂದಕ್ಕೂ 20 ನಿಮಿಷದಲ್ಲಿ ನೀವು 30 ಕ್ವಶನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ 20 ನಿಮಿಷ 30 ಕ್ವಶನ್, ಇದರಲ್ಲಿ 20 ನಿಮಿಷದಲ್ಲಿ 35 ಕ್ವಶನ್ ಅನ್ನ ಕಂಪ್ಲೀಟ್ ಮಾಡಬೇಕು. ರೀಸನಿಂಗ್ ಇದು ಪ್ರತಿಯೊಂದು ಕೂಡ ಸೆಕ್ಷನ್ ಟೈಮರ್ ಇರುತ್ತೆ. ನೀವು ಯಾವ್ದೋ ಟೈಮಿನ ಯಾವ್ದಕ್ಕೆ ಕೊಡಕ್ ಬರೋದಿಲ್ಲ, ಪ್ರತಿಯೊಂದಕ್ಕೂ ಸೆಕ್ಷನ್ ಟೈಮರ್ ಇರುತ್ತೆ. 20 ನಿಮಿಷ ಆದ ತಕ್ಷಣ ಇದು ಕ್ಲೋಸ್ ಆಗುತ್ತೆ, ನೀವು ಇದನ್ನೇ ಅಟೆಂಡ್ ಮಾಡಬೇಕು, ಇದು ಕ್ಲೋಸ್ ಆದ್ಮೇಲೆ ಇದನ್ನೇ ಅಟೆಂಡ್ ಮಾಡಬೇಕು. ಓಕೆ? ಸೊ ಟೋಟಲ್ 1 ಅವರ್ ಇರುತ್ತೆ. ಸೊ ಇಲ್ಲಿ ಏನಿರುತ್ತೆ, ರೀಸನಿಂಗ್ ಎಬಿಲಿಟಿ ಇಲ್ಲಿ ನಿಮ್ದು SSC ನೀವು ಮಾಡಿರ್ತಿರಲ್ಲ ಆ ತರ ರೀಸನಿಂಗ್ ಇರಲ್ಲ, ಅಥವಾ ನೀವು ಸ್ಟೇಟ್ ಗೌರ್ಮೆಂಟ್ ರೀಸನಿಂಗ್ ಮಾಡ್ತಿರಲ್ಲ ಇದು ಬಿ ಇದು ಈ ತರ ಸೀರೀಸ್ ಈ ತರ ಇರಲ್ಲ, ಪಜಲ್ ಗಳಿರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅದು ಸಿಲೆಬಸ್ ಏನು ಹೇಗೆ ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಎಕ್ಸಾಮ್ ಬಗ್ಗೆ. ಬಟ್ ಈ ಎಕ್ಸಾಮ್ ಏನಾಗಿರುತ್ತೆ ಗೊತ್ತಾ, ನಿಮ್ಗೆ ತುಂಬಾ ಟೈಮ್ ಇಲ್ಲ, ಒಂದೇ ನೆಕ್ಸ್ಟ್ ಮಂತ್ ಆಗುತ್ತೆ. ನಾನು ಇದು ಹೆಂಗೆ ಅಟೆಂಡ್ ಮಾಡಬೇಕು, ಸ್ವಲ್ಪ ಮಾಕ್ ಟೆಸ್ಟ್ ಅದ್ರ ಬಗ್ಗೆ ಸ್ವಲ್ಪ ರಿಲೇಟೆಡ್ ಕೊಡ್ತೇನೆ. ಬಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇಯರ್, ಯಾಕಂತಂದ್ರೆ ಬ್ಯಾಂಕಿಂಗ್ ಅಲ್ಲಿ ವರ್ಷ ಫಿಕ್ಸ್ ವೇಕೆನ್ಸಿ ಬರೋದು. ಸೊ ನೆಕ್ಸ್ಟ್ ಇಯರ್ಗೆ ನೀವು ಪ್ರಿಪರೇಷನ್ ಆಗ್ಬೋದು ತುಂಬಾ ಚೆನ್ನಾಗಿ ಈ ಚಾನಲ್ ಮೂಲಕ. ಹಾಗೆ ಇನ್ನೊಂದೇನಂತಂದ್ರೆ ಬ್ಯಾಂಕಿಂಗ್ ಅವರು ಸಿಕ್ಕಾಪಟ್ಟ ಸ್ಪೀಡ್. ಯಾಕೆ ಗೊತ್ತಾ, ಈಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಸೆಪ್ಟೆಂಬರ್ಗೆ ಎಕ್ಸಾಮ್, ನವೆಂಬರ್ಗೆ ಮೈನ್ಸ್, ನೆಕ್ಸ್ಟ್ ಇನ್ನೊಂದು ಜನವರಿ ಫೆಬ್ರವರಿ ಒಳಗೆ ನಿಮ್ಗೆ ಕಾಲ್ ಲೆಟರ್ ಬಂದಿರುತ್ತೆ. ನಿಮ್ಗೆ ಜಾಯ್ನಿಂಗ್ ಫುಲ್ ಅಷ್ಟೊಂದು ಸ್ಪೀಡ್ ಇರುತ್ತೆ ಇವರು. ಸೊ ಹಾಗಾಗಿ ನಿಮಗೆ ಒಂದು 6 ತಿಂಗಳಲ್ಲಿ ನೀವು ಜಾಬ್ ಅಲ್ಲಿ ಇರ್ತೀರಾ. ಸೊ ದಿಸ್ ಇಸ್ ದ ಬೆಸ್ಟ್. ಓಕೆ? ಸೊ ನೆಕ್ಸ್ಟ್ ಇದರಲ್ಲಿ ಏನೇನಿದೆ, ಸೊ 1/4 ನೆಗೆಟಿವ್ ಮಾರ್ಕಿಂಗು. ಓಕೆ, ಡನ್. ಈಗ ಮೈನ್ಸ್ ಅಲ್ಲಿ ನೋಡೋದಾದ್ರೆ ಮೈನ್ಸ್ ಅಲ್ಲಿ ಕೂಡ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಆಗಿದೆ. ಏನು 50 ಮಾರ್ಕ್ಸು, ಇದರಲ್ಲಿ ಜನರಲ್ ಇಂಗ್ಲಿಷ್ 40 ಮಾರ್ಕ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಮಾರ್ಕ್ಸು, ರೀಸನಿಂಗಿಗೆ ಹೆವಿ, ರೀಸನಿಂಗ್ ಅಂಡ್ ಕಂಪ್ಯೂಟರ್ ಕೂಡ ಇರುತ್ತೆ. ರೀಸನಿಂಗ್ ಅಂಡ್ ಕಂಪ್ಯೂಟರ್ 60 ಮಾರ್ಕ್ಸ್ ಇರುತ್ತೆ. ಅಂತಂದ್ರೆ ಇಲ್ಲಿ 50 ಕ್ವಶನ್. ಇದು ಹೆಂಗೆ ಅಂತಂದ್ರೆ ಇದು ಹೆಂಗಿರುತ್ತೆ ನಿಮಗೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 1.25 ಮಾರ್ಕ್ಸ್ ಏನೋ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಿಮಗೆ, ಇದು 50ಕ್ಕೆ 50 ಮಾರ್ಕ್ಸು, ಇದು 40ಕ್ಕೆ 40 ಮಾರ್ಕ್ಸು. ಬಟ್ ಇದ್ರಲ್ಲಿ ಇರುತ್ತಲ್ಲ ನಿಮಗೆ ಯಾವುದು ರೀಸನಿಂಗ್ ಅಂಡ್ ಕಂಪ್ಯೂಟರ್ ಅಬಿಲಿಟಿಲಿ, ಇಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ನೀವು ಇಲ್ಲೇ ನೋಡಬಹುದು, ಇದನ್ನ ಇಲ್ಲಿ ಡಿವೈಡ್ ಮಾಡಿದ್ರೆ 1.2 ಮಾರ್ಕ್ಸ್ ಏನೋ ಬರುತ್ತೆ. ಓಕೆ, 1.2 ಮಾರ್ಕ್ಸ್. ಇದು ಒಂದೇ ಕ್ವಶನ್ಗೆ, ಇದು ಒಂದೇ ಸೆಕ್ಷನ್ಗೆ ಏನಾಗುತ್ತೆ 0.1 ಮಾರ್ಕ್ಸ್ ಗಿಂತ ಜಾಸ್ತಿ ಇದೆ. ಓಕೆ, ಇವೆಲ್ಲ ಸೇಮ್, ಉಳಿದವೆಲ್ಲ ಸೇಮ್ ಇರುತ್ತೆ. ಓಕೆ, ಡನ್. ಈಗ ಇದಾಯ್ತು. ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ನೋಡಿ. ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಯಾವುದು ಬೇರೆ ಇದಕ್ಕೆ ಹಾಕಿದ್ರೆ, ನೀವು ಲೋಕಲ್ ಲ್ಯಾಂಗ್ವೇಜ್ಗೆ ಏನು ಮಾಡ್ತೀರಾ ಅಂತಂದ್ರೆ 3 ಪ್ಯಾಸೇಜ್ಗಳನ್ನ ಕೊಡ್ತಾರೆ. ಪ್ಯಾಸೇಜ್ಗಳು ಎಷ್ಟು, ನಂಬರ್ ಆಫ್ ಕ್ವಶನ್ಸ್ 15 ಕ್ವಶನ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 15 ಕ್ವಶನ್ ಇರ್ತವೆ. 3 ಪ್ಯಾಸೇಜ್ ಇರ್ತವೆ. ಒಂದು ಪ್ಯಾಸೇಜ್ ಇರುತ್ತೆ, ಅದ್ರ ಮೇಲೆ ಕ್ವಶನ್ ಡಿರೈವ್ ಆಗುತ್ತಲ್ಲ, ಒಂದು ಪ್ಯಾಸೇಜ್ ಮೇಲೆ 5 ಕ್ವಶನ್ ಅಂತಂದ್ರೆ 15 ಕ್ವಶನ್ ಆಗುತ್ತೆ, 15 ಮಾರ್ಕ್ಸ್ ಇರುತ್ತೆ. ಓಕೆನಾ? ವರ್ಬಲ್ ಟೆಸ್ಟ್ ಕೂಡ ಇರುತ್ತೆ 20 ಮಾರ್ಕ್ಸಿಗೆ. ಸೊ ಇದಿಷ್ಟಾದ್ಮೇಲೆ ನಿಮಗೆ ಏನಾಗುತ್ತೆ, ನಿಮ್ಗೆ ಅದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ, ನೀವು ಪಾಸ್ ಆಗ್ಬಿಡ್ಬೋದು. ನೆಕ್ಸ್ಟ್ ಬಂತ ಅಂತಂದ್ರೆ ಬೇಗ ಹೇಳ್ತೇನೆ ನೋಡ್ರಿ. ಪೇ ಸ್ಕೇಲ್ ಬಂತಂದ್ರೆ ಇದು 24,000ದಿಂದ. ಸೊ ಹಿಂಗಂತ ತಿಳ್ಕೊಬೇಡ್ರಿ, ನಿಮ್ಗೆ ಆಕ್ಚುಲಿ ಬ್ಯಾಂಕಿಂಗ್ ಅಲ್ಲಿ ಎಷ್ಟು ಪರ್ಕ್ಸ್ಗಳು ಅಲವೆನ್ಸಸ್ ಇದೆ ಅಂತಂದ್ರೆ, ಇಲ್ಲಿ ನೋಡ್ರಿ 46 ಬರೀ ಅಲವೆನ್ಸಸ್. ಇದು ಅಲವೆನ್ಸಸ್ 46,000 ಮುಂಬೈಯಲ್ಲಿ ಇದೀರಾ ಅಂತಂದ್ರೆ, ಸೊ ನಿಮ್ಗೆ ಆಲ್ಮೋಸ್ಟ್ ಕ್ಲರ್ಕ್ಗಳಿಗೆ 60ರಿಂದ 70,000 ರೂಪಾಯಿ ಸ್ಯಾಲರಿ ಇರುತ್ತಪ್ಪ ಫಿಕ್ಸ್. ಯಾಕಂದ್ರೆ ನೀವು ಪೇ ಸ್ಕೇಲ್ ನೋಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅಲವೆನ್ಸಸ್ ಸಿಕ್ಕಾಪಟ್ಟೆ. ಸೊ ನೆಕ್ಸ್ಟ್ ನಿಮಗೆ ಪ್ರೊಬೇಷನ್ ಪೀರಿಯಡ್ ಬಗ್ಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಓಕೆ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು. ಓಕೆ, ಕಾಲ್ ಲೆಟರ್ ಬರುತ್ತೆ ಮೈನ್ಸ್ ಎಕ್ಸಾಮಿಗೆ. ಮತ್ತೊಂದು ಏನಂತಂದ್ರೆ ನಿಮಗೆ ಇಲ್ಲೊಂದು ಕೊಟ್ಟಿದ್ದಾರೆ, ನೀವು ಮೈನ್ಸ್ಗೆ ಪ್ರಿಲಿಮ್ಸ್ ಇನ್ ಕಾಲ್ ಲೆಟರ್ ಕೂಡ ಇಟ್ಕೊಂಡು ಹೋಗ್ಬೇಕು. ಸೊ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಆದ ತಕ್ಷಣ ಕಾಲ್ ಲೆಟರ್ನ ಹಣಿಯಂಗಿಲ್ಲ. ಸೊ ನಿಮ್ ಮೈನ್ಸಿಗೆ ಸೆಲೆಕ್ಷನ್ ಆಯ್ತು ಅಂದ್ರೆ ಪ್ರಿಲಿಮ್ಸ್ ಇದು ಏನು ಹಾಲ್ ಟಿಕೆಟ್ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಗೈಡ್ಲೈನ್ಸು. ಓಕೆ, ಡನ್. ಆಮೇಲೆ ಜನರಲ್ ಇನ್ಫಾರ್ಮೇಶನ್. ಓಕೆ, ಇಲ್ಲಿ ನಿಮಗೆ ಈ ಕಡೆ ಸೈಡ್ ನೋಡೋದಾದ್ರೆ ಈ ಕಡೆ ಸೈಡ್ ಮತ್ತೆ ಎಲ್ಲದೂ ಹೇಳ್ತಾನೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರತಿಯೊಂದು ಹೇಳ್ತಾನೆ.
ಟ್ರೈನಡ್ ಅಪ್ರೆಂಟಿಸು, ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಬಂದದಾದ್ರೆ ಯಾವುದೇ ನೋಡ್ರಿ, ಯಾವುದೇ ನೀವು ಯಾವ್ದಾದ್ರು ಡಿಗ್ರಿ ಮಾಡ್ಕೊಂಡ್ರಿ, BA ಮಾಡ್ಕೊಂಡ್ರಿ, BSc ಮಾಡ್ಕೊಂಡ್ರಿ, BTech ಮಾಡ್ಕೊಂಡ್ರಿ, ಯಾವ್ದು ಫುಲ್ MBBS ಮಾಡ್ಕೊಂಡಿರಿ ಸಮಸ್ಯೆ ಇಲ್ಲ, BA ಮಾಡ್ಕೊಂಡಿದ್ರು ಸಮಸ್ಯೆ ಇಲ್ಲ. ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು. ಬಟ್ ನಿಮ್ದು ಸೆಲೆಕ್ಷನ್ ರೇಂಜಿಗೆ ಸ್ಟಡಿ ಮಾಡಿರ್ಬೇಕು. ಯಾಕಂತಂದ್ರೆ ನೀವು ದೊಡ್ಡ ಹೈ ಕ್ವಾಲಿಫಿಕೇಶನ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮ್ದು ಭಯಂಕರ ಕ್ವಾಲಿಫಿಕೇಶನ್ ಇದೆ ಅಂತ ಸೆಲೆಕ್ಷನ್ ಆಗುತ್ತೆ ಅಂತಲ್ಲ, ನೀವು ಪ್ರಿಪರೇಷನ್ ಹೆಂಗ್ ಮಾಡ್ತೀರಾ ಅದ್ರ ಮೇಲೆ ಸೆಲೆಕ್ಷನ್. ಯಾಕಂದ್ರೆ ಇದು ಸಿಲೆಬಸ್ ಹಂಗೆ ಟೈಮ್ ರಿಕ್ವೈರ್ ಮಾಡುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕು, ಕ್ವಶನ್ ರೆಡಿ ಮಾಡಬೇಕು, ಯಾವ ತರ ಸೋರ್ಸ್ ಅನ್ನು ರೆಫರ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಜಸ್ಟ್ ರೆಕಗ್ನೈಸ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಇದ್ರೆ ಆಯ್ತು, ಓಕೆನಾ. ಸೊ ಸಿಂಪಲ್. ಮತ್ತೊಂದೇನಂತಂದ್ರೆ ನಿಮ್ಮ ಡಿಗ್ರಿ ಫೈನಲ್ ಇಯರ್ ಅವ್ರು ಕೂಡ ಹಾಕ್ಬೋದು. ನೀವು ಫೈನಲ್ ಇಯರ್ ಇದ್ದೀರಾ ಅಂತ ನೀವು ಅಪ್ಲಿಕೇಶನ್ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ನೀವು ಅಪ್ಲಿಕೇಶನ್ ಹಾಕಿದಾಗ ಏನಾಗಿರುತ್ತೆ, ನಿಮ್ದು ರಿಸಲ್ಟ್ ಇರುತ್ತಲ್ಲ ಅದು ಈ ಡೇಟ್ ಒಳಗೆ, ಈ ಡೇಟ್ ಇದೆಯಲ್ಲ 31/2, ಈ ಡೇಟ್ ಒಳಗೆ ನಿಮ್ಗೆ ರಿಸಲ್ಟ್ ಬಂದಿರಬೇಕು, ಅಷ್ಟೇ ರಿಕ್ವೈರ್ಮೆಂಟ್. ಓಕೆ, ನೆಕ್ಸ್ಟ್ ಡೇಟ್ ಆಫ್ ಪಾಸಿಂಗು, ಓಕೆ, ಅಪಿಯರಿಂಗು, ಮಾರ್ಕು, ಓಕೆ 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 ಡನ್. ಇದರಲ್ಲಿ ರಿಸರ್ವೇಷನ್ ಫಾರ್, ಓಕೆ, ಇದು ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದೆ, ಓಕೆ ಡನ್. ನೆಕ್ಸ್ಟ್ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಇದನ್ನ ನಾನು ಹೇಳ್ದೆ ನಿಮ್ಗೆ ಲ್ಯಾಂಗ್ವೇಜ್ ಬಗ್ಗೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಹೇಗಾಗುತ್ತೆ ನಿಮ್ದು ವೆರಿಫಿಕೇಶನ್, ಇದ್ರ ಮೇಲೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಗಿ ನಿಮ್ದು ಸೆಲೆಕ್ಷನ್. ಬ್ಯಾಂಕಿಂಗ್ ಎಂಪ್ಲಾಯ್ ನೀವೀಗ ಆಗ್ತೀರಾ, ಯಾಕಾಗಲ್ಲ, ಒಂದ್ ಸ್ವಲ್ಪ ಒಂದ್ ವರ್ಷ ಟೈಮ್ ಕೊಡಿ, ಇಲ್ಲೇ ನಿಮಗೆ ಪ್ರತಿಯೊಬ್ರು ಕೂಡ ಸೆಲೆಕ್ಷನ್ ಆಗೋಗೆ ನಾನು ಮಾಡ್ತೇನೆ. ಓಕೆ, ಯಾವ್ದಾರ SSC GD ಇರ್ಬೋದು. ಯಾಕಂದ್ರೆ ನಿಮ್ GD ಸೆಲೆಕ್ಷನ್ ಹಾಕಿ ಒದ್ದಾಡ್ತೀರಾ. ಇನ್ನು ನಾರ್ತ್ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ರಲ್ಲ, ಸೆಲೆಕ್ಷನ್ ಆಗೋದು ಹೌದಾ, ಆಗ್ತೀರಾ. ಯಾಕೆ ಅಂತಂದ್ರೆ ನೀವು ಪರ್ಫೆಕ್ಟ್ ಸಿಲೆಬಸ್ ಅನ್ನ ಅಥವಾ ಪರ್ಫೆಕ್ಟ್ ಸೋರ್ಸಸ್ ಅನ್ನ ಸ್ಟಡಿ ಮಾಡಬೇಕು. ಕನ್ನಡದಲ್ಲಿ ಯಾರ್ಯಾರು ಟೀಚ್ ಮಾಡ್ತಿದಾರೋ ದಯವಿಟ್ಟು ಅವ್ರ ಹತ್ರ ಸೋರ್ಸಸ್ ಇಲ್ಲ. ನಾನು ಅವ್ರನ್ನ ಹೇಟ್ ಮಾಡ್ತಾ ಇಲ್ಲ ಅಥವಾ ಏನೋ ಒಂದು ಕಾಂಟ್ರವರ್ಸಿ ಈ ತರ ಏನು ಮಾಡ್ತಾ ಇಲ್ಲ, ಬಟ್ ಫ್ಯಾಕ್ಟ್ ಅನ್ನ ಹೇಳ್ತಿದ್ದೇನೆ. ಯಾಕಂತಂದ್ರೆ ನಾನು ನೋಡ್ತಾ ಇರ್ಬೇಕಾದ್ರೆ ನಾವು ಕನ್ನಡದಲ್ಲಿ ಯಾರ್ಯಾರು ನಿಮ್ ಸೋಕಾಲ್ಡ್ ಫೇಮಸ್ ಟೀಚರ್ ಅವ್ರು ಸೆಲೆಕ್ಷನ್ ಕೊಟ್ಟಿರೋದು SSC GD ಮಾತ್ರ. CGL ಅಲ್ಲಿ ಎಷ್ಟು ಸೆಲೆಕ್ಷನ್ ಕೊಟ್ಟಿದ್ದೀರಾ, ನೋ ಆನ್ಸರ್. CHS ಅಲ್ಲಿ ಎಷ್ಟು ಸೆಲೆಕ್ಷನ್ ಕೊಟ್ಟಿದ್ದೀರಾ, ನೋ ಆನ್ಸರ್. ಆಮೇಲೆ ಬ್ಯಾಂಕಿಂಗ್ ಅಲ್ಲಿ ಎಷ್ಟು ಸೆಲೆಕ್ಷನ್ ಕೊಟ್ಟಿದ್ದೀರಾ, ನೋ ಆನ್ಸರ್. CPO ಅಲ್ಲಿ ಎಷ್ಟು ಸೆಲೆಕ್ಷನ್ ಕೊಟ್ಟಿದ್ದೀರಾ, ನೋ ಆನ್ಸರ್. ಓಕೆನಾ, ಅದ್ರಲ್ಲೆಲ್ಲ ಅವ್ರಿಗೆ ಆನ್ಸರ್ ಇಲ್ಲ. ಯಾಕಂತಂದ್ರೆ GD ಸೆಲೆಕ್ಷನ್ ಕನ್ನಡದಲ್ಲಲ್ವಾ, ಸ್ಟೇಟ್ ವೈಸ್ ರಿಸರ್ವೇಶನ್ ಇದೆ. ಕರ್ನಾಟಕದಲ್ಲಿ ಯಾರು ಒಬ್ರು ಆಗ್ಲೇಬೇಕು. ಈಗ ನೀನಾಗ್ಲ ಅಂತಾರೆ, ಇನ್ನೊಬ್ಬ ಆಗ್ತಾರೆ, ಬಟ್ ಕರ್ನಾಟಕದವರೇ ಆಗ್ಬೇಕಾ? ಕರ್ನಾಟಕದವರು ಅಂತಂದ್ರೆ ಇವ್ರ ಹತ್ರನ ಸ್ಟಡಿ ಮಾಡಿರ್ತಾರೆ. ಯಾಕಂದ್ರೆ ಇರೋದೇ ಒಂದಿಷ್ಟು ಜನ ಫೇಮಸ್. ಯಾರು ಇಲ್ಲ ಅಂತ ಏನೋ ಅಂತಾರಲ್ಲ, ಗಾದೆ ಇದೆಯಲ್ಲ, ಇದು ಏನೋ ಊರಿಗೊಬ್ಳೆ ಪದ್ಮಾವತಿ ಅಂದಂಗೆ ಏನ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಯಾರ ಹತ್ರ ಯಾರು ಸ್ಟಡಿ ಮಾಡಿರ್ತಾರೆ ಅವರೇ ಸೆಲೆಕ್ಷನ್ ಆಗ್ಬೇಕು. ಓಹೋ, ನಾವು ಸೆಲೆಕ್ಷನ್ ಕೊಟ್ಬಿಟ್ಟಿವಿ, ಏನ್ರಿ ಇದು? ಕರ್ನಾಟಕದಲ್ಲಿ ಯಾರೊಬ್ರು ಸೆಲೆಕ್ಷನ್ ನೀವು ನಿಮ್ ಸೀಟನ್ನ ನಾರ್ತ್ ಅವ್ರು ಬಂದು ತಗೊಳಕ್ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಅವ್ರ ಸೆಲೆಕ್ಷನ್ ಆಗ್ಲೇಬೇಕು. ನೀವು ಕರ್ನಾಟಕದವ್ರು, ನೀವು ಇವ್ರ ಹತ್ರನೇ ಸ್ಟಡಿ ಮಾಡಿರ್ತಾರೆ ಯಾರ ಹತ್ರ. ಸೊ ಯಾರೋ ಒಬ್ರು ಸ್ಟಡಿ ಆಗ್ತಾರೆ, ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಓದ್ದವ್ರು, ಸ್ವಲ್ಪ ಅದರಲ್ಲೇ ಸ್ವಲ್ಪ ಎಫೆಕ್ಟ್ ಆಗ್ತಾರೆ, ಇದು ಮಾಡಿರ್ತಾರೆ. ಬಟ್ ನೀವು ನಾರ್ತ್ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೇಕು ಅಂತಂದ್ರೆ ಅವ್ರದ್ದು ಸೆಲೆಕ್ಷನ್ ಕೊಡ್ಬೇಕಲ್ಲ ನೀವು ನಾರ್ತ್ ಅವರಿಗೆ ಕಾಂಪಿಟೇಷನ್ ಕೊಡೋ ರೇಂಜಿಗೆ ನಿಮ್ ಪ್ರಿಪರೇಷನ್ ಮಾಡ್ಸೋರು ಯಾರು ಅಲ್ವಾ? ನೀವು ಅವ್ರ ಹತ್ರ ಕಾಂಪಿಟೇಷನ್ ಕೊಡ್ರಿ. ಇಲ್ಲಿ ಇರೋರೆ ಕನ್ನಡದವರೇ ಅವ್ರ ಒಬ್ರು ಆಗ್ತಾರೆ. ಬಟ್ ಹಿಂದಿಯವ್ರ ಜೊತೆಗೆ ಅವ್ರ ಜೊತೆಗೂ ಕಾಂಪಿಟೇಷನ್ ಕೊಟ್ಟು ನಿಮ್ಮನ್ನ ಪ್ರಿಪರೇಷನ್ ಮಾಡಿಸ್ಬೇಕಲ್ವಾ? ಸೊ ಆ ಲೆವೆಲ್ಗೆ ಪ್ರಿಪರೇಷನ್ ಮಾಡ್ಬೇಕಂತಂದ್ರೆ ನೀವು ಅಕ್ಯುರೇಟ್ ಸೋರ್ಸಸ್ ಅನ್ನ ರೆಫರ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಸೀರಿಯಸ್ಲಿ. ಯಾಕಂದ್ರೆ ನಾನು ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಯಾಕಂತಂದ್ರೆ ನಾನು ನೋಡ್ದೆ ಯಾರು ಒಬ್ರೊಬ್ರು ನೆಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪರೇಷನ್ ಮಾಡಿಸ್ತಿಲ್ಲ, ಬರೀ ಬಿಸ್ನೆಸ್. ನಾನು ಸ್ಟೇಟ್ VAಗೂ ಮಾಡ್ತೀನಿ, PC ಗೂ ಮಾಡ್ತೀನಿ, GD ಗೂ ಮಾಡ್ತೀನಿ, CGL ಗೂ ಮಾಡ್ತೀನಿ. ನೋಡಿ, ನನ್ನ ಚಾನಲ್ ನೀವು ಯಾವ್ದಾದ್ರು PC ಎಕ್ಸಾಮ್ ಮ್ಯಾಥ್ಸ್ ಸೊಲ್ಯೂಷನ್ ಒಂದೇ ಹಾಕಿದ್ದೀನಿ ಬಿಟ್ರೆ ನಾನು ಅದನ್ನೊಂದು ಸೊಲ್ಯೂಷನ್ ಮಾಡ್ಕೊಡ್ತೇನೆ. ಬೇಕ್ರೆ ಎಲ್ಲ ಸಿಂಪಲ್. ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪರೇಷನ್ ಆಗ್ತೀರಾ ಅಂತ ನೀವು PC ಎಲ್ಲ ಆರಾಮ್ಸೆ ಮ್ಯಾಥ್ಸ್ ಎಲ್ಲ ಉಡಾಯಿಸ್ಬಿಡ್ತೀರಾ. ಸೊ ನಾನು ಯಾವ ತರ ನಿಮಗೆ PC ಪ್ರಿಪರೇಷನ್ ಮಾಡ್ತೀನಿ, VA ಪ್ರಿಪರೇಷನ್ ಮಾಡ್ತೀನಿ, ಹಾಗೆ ಗ್ರೂಪ್ D ಯಾವುದು C ಗ್ರೂಪ್ ಪ್ರಿಪರೇಷನ್ ಮಾಡ್ತೀನಿ, FDA SDA ಯಾವ ತರ ಹೇಳಿದಿನ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಯಾವ್ದಕ್ಕಾರು ನೀವು ಒಂದು ಕಡೆ ಫೋಕಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ನಿಮ್ದು ಸೆಲೆಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ ದಿ ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟ್ ನೀವು ಬೇಕಾದ್ರೆ ಪ್ರಿಪರೇಷನ್ 2 ಕಡೆ ಮಾಡಿ ಸಾಧ್ಯ ಆದ್ರೆ. ಬಟ್ ಟೀಚರ್ಸ್ ಇದಾರಲ್ಲ, ನಾವು ಬಿಸ್ನೆಸ್ಗೋಸ್ಕರ ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ತುಂಬಾ ಸ್ಟೂಡೆಂಟ್ಸ್ ಇದಾರೆ, ನಮ್ಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಾವು ಈ ಕಡೆ ಹೋಗ್ತೀವಿ. ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರೋ ಎಳೆದ್ಬಿಡೋಣ, ಸ್ವಲ್ಪ ಬಿಸ್ನೆಸ್ ಆಗುತ್ತೆ. ಸೊ ನಾವು ಇದನ್ನು ಪ್ರಿಪರೇಷನ್ ಮಾಡಿಸ್ತೀವಿ. ಲಾಜಿಕ್ಕೆ ಇದೆಯಾ? ಆದ್ರೂ ಸೆಲೆಕ್ಷನ್ ಅಂತ ಕೊಡಲ್ಲ. ಇರೋರೇ ಒಂದು 4 ಜನ GD ಸೆಲೆಕ್ಷನ್ ಆಗ್ತಾರೆ. GD ಯಾರು ಸೆಲೆಕ್ಷನ್ ಆಗ್ಲೇಬೇಕು, ಯಾಕಂದ್ರೆ ಕರ್ನಾಟಕ ವೇಕೆನ್ಸಿ ಇದೆ. ಸೊ ಬಿಸ್ನೆಸ್ ಗೊತ್ತಲ್ಲ, ಬಿಸ್ನೆಸ್ ಸ್ಟ್ರಾಟಜಿ ಇವಲ್ಲ. ಸೊ ನೀವು ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪರೇಷನ್ ಆಗ್ತೀರಾ ಅಂತಂದ್ರೆ ಇಂತರ ಮಾತು ಕೇಳಬೇಡಿ. ನಾನು ಬರೀ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆನೇ ಪ್ರಿಪರೇಷನ್ ಮಾಡ್ಕೊಡೋದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾರು ಒಬ್ರೊಬ್ರು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪರೇಷನ್ ಮಾಡ್ಕೊಡೋರು ಕನ್ನಡದಲ್ಲಿ. ಸೊ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಬರೀ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ನೋ. ನನ್ನ ಚಾನಲ್ಗೆ ಹೋದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಪ್ರಿಪರೇಷನ್ ಏನಾದ್ರು ಹುಡುಕ್ತೀರ ಅಂತಂದ್ರೆ ನೋ. ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟ ಸ್ವಲ್ಪ ಸಿಗ್ಬೋದು ಬಿಟ್ರೆ, ಸೊ ನೋ, ಬೇರೆ ಏನು ಸಿಗಲ್ಲ ನಿಮಗೆ. ಓಕೆನಾ? ಸೊ ಮತ್ತೊಂದೇನಂತಂದ್ರೆ ಇಲ್ಲಿ ನೀವು ಇದನ್ನ ಇದರಲ್ಲಿ
ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಫೀಸ್ ನೋಡಿದ್ರೆ ಸ್ವಲ್ಪ ಹೈ ಇರುತ್ತೆ. ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಕೊಡೋದು ಇಷ್ಟೇ ಅಲ್ವಾ. ಇಲ್ಲಿ ನೋಡ್ರೆ 70,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ನಮಗೆ ಈ ಇದನ್ನ ಏನು ಫೀಸ್ ಅನ್ನ ತಗೊಂಡು. ಸೊ ಇದರಲ್ಲಿ ಏನಾಗಿರುತ್ತೆ, ಸ್ವಲ್ಪ ಹೈ ಫೀಸ್ ಇರುತ್ತೆ. ಹಾಗಾಗಿನೇ ಏನಾಗಿರುತ್ತೆ, ಅಟೆಂಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ. SSC ಅಲ್ಲಿ ಏನಾಗಿರುತ್ತೆ, 30 ಲಕ್ಷ ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಎಕ್ಸಾಮ್ ಬರೆಯೋದು 15 ಲಕ್ಷ. ಇದರಲ್ಲಿ ಆಲ್ಮೋಸ್ಟ್ 90% ಏನಿರುತ್ತೆ ಅಟೆಂಡೆನ್ಸ್ ಇರುತ್ತೆ. ಎಲ್ಲರೂ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ, ಯಾಕಂತಂದ್ರೆ 750 ರೂಪಾಯಿ ಫೀಸ್ ಕಟ್ಟಿರ್ತಾರೆ. ಹಾಗೆ SC ST OBC ನೀವೆಲ್ಲ ನೋಡೋದಾದ್ರೆ ನಿಮಗೆ ಫ್ರೀ, ನಿಲ್ ಎಕ್ಸಾಮ್ ಫೀಸ್ ಇಲ್ಲ, ನೀವು ಆರಾಮ್ಸೆ ಹಾಕ್ಬೋದು. ಸೊ ನೋಡಿ ಹೇಗೆ ಎಕ್ಸಾಮಿನೇಷನ್ ಹಾಕ್ತೀರಾ ಫೀಸ್ ಅಲ್ಲ ಅಂತ. ಅಪ್ಲೈ ಮಾಡೋದ್ರ ಬಗ್ಗೆ ಬೇಕಾದ್ರೆ ಬೇರೆ ಡೀಟೇಲ್ ವಿಡಿಯೋ ಮಾಡ್ತೇನೆ, ಓಕೆನಾ. ಸೊ ಹಾಗೆ ಮತ್ತೊಂದೇನಿದೆ, ಅನೌನ್ಸ್ಮೆಂಟ್ ಫರ್ದರ್ ನೀವು ಇದನ್ನ SBI ಅಥರೈಸ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರಿ ಅಂತೇಳಿ. ಓಕೆ, ನೆಕ್ಸ್ಟ್ ರೈಟ್, ಎಲ್ಲ ರೈಟ್ಸ್ ಕೂಡ ಬ್ಯಾಂಕಿಂಗ್ ಹತ್ರ ಇದೆ ಅಂತ. ನೀವು ಏನು ಕ್ಯಾನ್ಸಲ್ ಬೇಕಾದ್ರೂ ಮಾಡ್ಬೋದು, ನೀವೇನಾದ್ರು ಮಾಲ್ ಪ್ರಾಕ್ಟೀಸಸ್ ಮಾಡಿದ್ರೆ. ಹಾಗೆ ಇಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದೆ ಅಂತೇಳಿ ಕರ್ನಾಟಕದಲ್ಲಿ ನೋಡಿದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆ ಇದೆ. ಸೊ ಎಲ್ಲಿ ಬೇಕಾದ್ರೂ ನೀವು ಎಲ್ಲೆಲ್ಲಿದ್ದೀರಾ ನೀವು ಕೊಡ್ಬೋದು. ಹಾಗೆ ಇಲ್ಲಿ ಬಂದ್ಬಿಟ್ಟು ಇದೇನಿಲ್ಲ, ನಿಮ್ಗೆ ಫಾರ್ಮ್ಯಾಟ್ಸ್ಗಳು ಹೇಗಿರಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ. ಓಕೆ, ಸೊ ಸಿಂಪಲ್. ಪ್ರತಿಯೊಬ್ರು ಅಪ್ಲೈ ಮಾಡಕ್ಕೆ ಏನಿದ್ರು ಬೇಡಿ, ಯಾಕಂತಂದ್ರೆ ಈ ಸರಿ ಒಳ್ಳೆ ವೇಕೆನ್ಸಿ ಇದೆ ನೋಡ್ರಿ. ಟೋಟಲ್ ಎಷ್ಟು 9,000 ಚಿಲ್ಡ್ರನ್ ಇದೆ. ಎಲ್ಲಿದೆ, ಎಷ್ಟಿದೆ ಟೋಟಲ್ ವೇಕೆನ್ಸಿ ಇಲ್ವಾ? ಇದು ಟೋಟಲ್ ಇದೆ 7,680 ಪ್ಲಸ್ ಎಷ್ಟೋ ಇದೆ, ಈ ಕಡೆದು ಸೇರ್ಬೇಕಿರ್ಬೇಕು ಅನ್ಸುತ್ತೆ ಅಲ್ವಾ. ಬ್ಯಾಕ್ಲಾಗ್ ವೇಕೆನ್ಸಿ ಹಾಕ್ಬಿಡ್ತಾರೆ. ಬ್ಯಾಕ್ಲಾಗ್ ವೇಕೆನ್ಸಿ ಅಂದ್ರೆ ಹಿಂದಿನ ವರ್ಷ ಬ್ಯಾಕ್ಲಾಗ್ ಆಗಿರೋದು ಎಲ್ಲ ಬಿಟ್ಟೋಗಿರೋದು. ಸೊ ಅವನು ಸೇರಿಸಿ ಟೋಟಲ್ 9,000 ಏನೋ ಚಿಲ್ಡ್ರೆ ಇದೆ. ಸೊ ಇಷ್ಟೊಂದು ವೇಕೆನ್ಸಿ, ದಿಸ್ ಇಸ್ ಅ ಹ್ಯೂಜ್ ವೇಕೆನ್ಸಿ. ನೋಡ್ರಿ, ನಾನು ಸೀರಿಯಸ್ಲಿ ನಿಜವಾಗ್ಲೂ ಹ್ಯೂಜ್ ವೇಕೆನ್ಸಿ ಇದೆ, ಓಕೆನಾ. ಇದರಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿಲಿ ಆಕ್ಚುಲಿ SBI ಅಲ್ಲಿ ಇವೆಲ್ಲ ಇಲ್ಲ ಜಾಸ್ತಿ. ಏನು ಕರ್ನಾಟಕದಲ್ಲಿ OBCಗೆಲ್ಲ ಇಲ್ಲ, SC ST ಅದಕ್ಕಿಲ್ಲ, ಜನರಲ್ ಜಾಸ್ತಿ ವೇಕೆನ್ಸಿ ಇಲ್ಲ. ಬಟ್ ಬ್ಯಾಕ್ಲಾಗ್ ವೇಕೆನ್ಸಿ ಬೇರೆ ಬೇರೆ ಝೋನಿಗೆಲ್ಲ ಸೇರಿಸಿದ್ರೆ ತುಂಬಾ ಹ್ಯೂಜ್ ವೇಕೆನ್ಸಿ ಇದೆ. ನಿಮಗಂತೂ 760 ಅಪ್ಪ, ದಿಸ್ ಇಸ್ ಸೀರಿಯಸ್ಲಿ ಹ್ಯೂಜ್ ವೇಕೆನ್ಸಿ. ಸೊ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ನಿಮಗೆ ಅಕ್ಯುರೇಟ್ ಮಾಹಿತಿ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಆಕ್ಚುಲಿ ಅಬ್ವಿಯಸ್ಲಿ SBIಗೆ ಇಂಗ್ಲಿಷ್ ಅಂತ ಬೇಕೇ ಬೇಕು. ಇಂಗ್ಲಿಷ್ ನೋಡ್ರಿ, SSC ಇದು ವೊಕ್ಯಾಬ್ಯುಲರಿ ಪಾರ್ಟಿಗೆ ಬಂತಂದ್ರೆ ನಾವು ಬ್ಯಾಂಕಿಂಗ್ ಇರ್ಬೋದು, CGL ಇರ್ಬೋದು, GD ಇರ್ಬೋದು, ಎಲ್ಲದಕ್ಕೂ ಸೇಮ್ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಪಾರ್ಟ್ ಅಂತ ಬಂದ್ರೆ ಯಾಕಂದ್ರೆ ಗ್ರಾಮರ್ ಪಾರ್ಟ್ ಚೇಂಜ್. ಗ್ರಾಮರು ನೀವು ಆಕ್ಚುಲಿ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಗ್ರಾಮರ್ ಸ್ವಲ್ಪ ಕಡಿಮೆ ಕೇಳ್ತಾರೆ, ಕಾಂಪ್ರಿಹೆನ್ಷನ್ ಜಾಸ್ತಿ ಅಲ್ಲಿ. ಪ್ಯಾಸೇಜ್ಗಳನ್ನ ನಾನು ಬೇಕಾದ್ರೆ ನಿಮಗೆ ಕಾಂಪ್ರಿಹೆನ್ಷನ್ ಹೇಗೆ ಸಾಲ್ವ್ ಮಾಡಬೇಕು, ಪ್ಯಾಸೇಜ್ಗಳನ್ನ, ಕ್ಲೋಸ್ ಟೆಸ್ಟ್ಗಳನ್ನ, ಹಾಗೆ PQRS ಬರುತ್ತಲ್ಲ ಅದನ್ನ ಹೇಗೆ ಬೇಗ ಸಾಲ್ವ್ ಮಾಡಬೇಕು, ಅದ್ರ ಬಗ್ಗೆ ನಾನು ನಿಮಗೆ ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೇನೆ, ಓಕೆನಾ. ಬಟ್ ಆದ್ರೆ ಇದರಲ್ಲಿ ಏನಿರುತ್ತೆ, ನಿಮ್ಗೆ ಕಾಂಪ್ರಿಹೆನ್ಷನ್ ಪಾರ್ಟ್ ಜಾಸ್ತಿ ಇರುತ್ತೆ, ಅದು ವೊಕ್ಯಾಬ್ಯುಲರಿ ಜಾಸ್ತಿ ಇರುತ್ತೆ. ವೊಕ್ಯಾಬ್ಯುಲರಿ ಪಾರ್ಟ್ ಅಂತ ನಾನು ಆಲ್ರೆಡಿ ಮಾಡ್ತಿದ್ದೇನೆ, ಅದೇ ನಿಮ್ಗೆ ವೊಕ್ಯಾಬ್ಯುಲರಿ ಬ್ಯಾಂಕಿಂಗ್ ಕೂಡ ಬರುತ್ತೆ. ಬಟ್ ಗ್ರಾಮರ್ ಪಾಯಿಂಟ್ ಸ್ವಲ್ಪ ಕಡಿಮೆ ಬರುತ್ತೆ. SSC ಇಂಗ್ಲಿಷ್ ಬೇರೆ, ಇದು ಇಂಗ್ಲಿಷ್ ಬೇರೆ. ನಾರ್ಮಲ್ ನೀವು ಯಾವುದೋ ಒಬ್ರು ಏನೋ ಒಂದು ಇಂಗ್ಲಿಷ್ ಟೀಚ್ ಮಾಡ್ತಾ ಇರ್ತಾರೆ, ನಾವು ಭಯಂಕರ ಅಂತೇಳಿ ಅದೆಲ್ಲ ಬರಲ್ಲ. ಬ್ಯಾಂಕಿಂಗ್ಗೆ ಹೈ ಲೆವೆಲ್ ಇಂಗ್ಲಿಷ್ ಬೇಕಾಗುತ್ತೆ. ಸೊ ಓಕೆ, ಅದ್ರ ಬಗ್ಗೆ ನಾನು ಬೇಕಾದ್ರೆ ಪ್ರಿಪರೇಷನ್ ಮಾಡಿಕೊಡ್ತೇನೆ, ಅದರಲ್ಲಿ ಸಮಸ್ಯೆ ಇಲ್ಲ. ಬಟ್ ಇಂಗ್ಲೀಷನ್ನು ನೀವು ನನ್ನ ಚಾನಲ್ನ ಪ್ರಿಫರ್ ಮಾಡ್ಬೋದು, ನೋಡ್ಬೋದು. ಬಟ್ GK ಎಲ್ಲ ಇಲ್ಲ ಇಲ್ಲಿ, ಓಕೆನಾ. GK ಎಲ್ಲ ಇಲ್ಲ, ನೀವು ಓನ್ಲಿ ಪ್ರಿಪರೇಷನ್ ಮಾಡಿ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್. ಓಕೆ, GK ಅಂದ್ರೆ ಕರೆಂಟ್ ಅಫೇರ್ಸ್ ಮೇನ್ಸ್ ಅಲ್ಲಿ ಇರುತ್ತೆ. ಓಕೆ, ಮೇನ್ಸ್ ಅಲ್ಲಿ ಇಲ್ಲಿ ಇದೆಯಾ, ಎಲ್ಲೋ ಆಯ್ತದೆ ಸಿಲೆಬಸ್ ಕಂಪ್ಯೂಟರ್ ಜನರಲ್ ಇಂಗ್ಲಿಷ್, ಜನರಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಇದೆ. ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ, ಕರೆಂಟ್ ಅಫೇರ್ಸ್ ಬಗ್ಗೆ ಅಂದ್ರೆ 4 ಮಂತ್ ಕರೆಂಟ್ ಅಫೇರ್ಸ್ ಬಗ್ಗೆ ಇರುತ್ತೆ, ಓಕೆನಾ. ಸೊ ದಿಸ್ ಇಸ್ ದ ಫ್ಯಾಕ್ಟ್. ಇಷ್ಟು 50 ಮಾರ್ಕ್ಸ್ ಇರುತ್ತೆ. ಸೊ ಅದನ್ನು ನೀವು ಒಂದು 4 ಮಂತ್ಸ್ ಇಂದ PDF ಅಲ್ಲಿ ತಗೊಂಡು ಅದನ್ನು ಎಲ್ಲಿಂದ ಸೋರ್ಸಸ್ ಅನ್ನ ತಗೊಂಡು ಓದ್ಬೇಕಂತ ನಾನು ಹೇಳ್ತೇನೆ. ಸೊ ನೀವು ಅದನ್ನ ರಿಸೋರ್ಸ್ ಅನ್ನ ತಗೊಂಡು ಓದಿದ್ರೆ ಮುಗಿತು, ಫಿನಿಶ್. ಅದನ್ನ ತುಂಬಾ ಕರೆಂಟ್ ಅಫೇರ್ಸ್ ಒಂದು ವರ್ಷದಲ್ಲ ಓದ್ಬೇಕಾದ್ರೆ ಒಂದು 4 ಮಂತ್ಸ್ ಇಂದ ಬುಕ್ಲೆಟ್ ಬರ್ತವೆ, ಅದಿಷ್ಟು ತಗೊಂಡು ಫಿನಿಶ್ ಮಾಡ್ರೆ 50 ಮಾರ್ಕ್ಸ್ ಫಿನಿಶ್. ಇದು ಆಕ್ಚುಲಿ ಸ್ಕೋರಿಂಗ್ ಏರಿಯಾ. ಸೊ ಕಂಪ್ಯೂಟರ್ ಅಂಡ್ ರೀಸನಿಂಗ್ ಆಕ್ಚುಲಿ ಸ್ಕೋರಿಂಗ್ ಏರಿಯಾ. ಕಂಪ್ಯೂಟರ್ ಸ್ಟ್ರಾಂಗ್ ಆಗಿರಬೇಕು, ಹಾಗೆ ಮ್ಯಾಥಮೆಟಿಕ್ಸ್ ಎಬಿಲಿಟಿ ನಿಮ್ಮದು ಸ್ಪೀಡ್ ಇರಬೇಕು. 45 ನಿಮಿಷ ಎಲ್ಲವೂ ಕೂಡ ಇದು ಎಲ್ಲವೂ ಸೆಕ್ಷನ್ ಟೈಮರ್ ಇರುತ್ತೆ. ಓಕೆ, ಥ್ಯಾಂಕ್ ಯು.